ಹರ್ಷವರ್ಧನ್ ಕಾಳೆ ಅನ್ನೋರ ಕಡೆ 40,000 ತೊಗೊಂಡಿದ್ದೆ ಸರ್. ಒಂದು 8-9 ತಿಂಗಳ ಕೆಳಗೆ ತೊಗೊಂಡಿದ್ದೆ ಸರ್. ವಾರದ ಬಡ್ಡಿ ಹಂಗೆ ಕೊಟ್ಟಿದ್ದಿರಿ ಅವರು 40,000 ಕೊಟ್ಟಿದ್ದರು ಸರ್. ಈಗ 7 ತಿಂಗಳ ಮಟ್ಟ ಬಡ್ಡಿ ಕಟ್ಕೊಂತ ಬಂದೇನಿ ರೀ. ವಾರ 4,000 ಬಡ್ಡಿ ಸರ್. ಈಗ ಒಂದು ವಾರ ಏನಾರ ಮಿಸ್ ಆತಂದ್ರೆ 10,000 ಎಕ್ಸ್ಟ್ರಾ ಕೊಡ್ಬೇಕು ಸರ್. ಅದೆಲ್ಲ 7 ತಿಂಗಳ 8 ತಿಂಗಳ ಮಟ್ಟ ಕೊಟ್ಟೀನಿ ಸರ್. 15 ದಿನ 1 ತಿಂಗಳ ಲೇಟ್ ಆದ್ರಿ ನಂಗೆ ಕೊಡೋದು. ಸ್ವಲ್ಪ ಮಾತಾಡ್ಕೊಂಡಿದ್ದಾರೆ ಅವ್ರ ಕಡೆ, ಒಂದು 15 ದಿನ ತಿಂಗಳ ಲೇಟ್ ಆಗುತ್ತಪ್ಪ ನಂಗೆ ಕೊಡೋದು ಅಂತೇಳಿ. ಟೈಮಿಗೆ ಕೊಟ್ಟಿದ್ದೀರಿ ಅವರು. ಇವತ್ತಿಗೆ 1 ತಿಂಗಳು ಆಯ್ತು ಸರ್. ಅದು ಇವತ್ತು ಅಮೌಂಟ್ ಬರುತ್ತಂತ ಹೇಳಿದ್ದೆ ರೀ. ನಾನು ಹೇಳಿದ್ದೆ, ಆದರೂ ನಾ ಕೆಲಸ ಮಾಡೋ ಕಡೆ ಬಂದು ಕರ್ಕೊಂಡು ಹೋದ್ರಿ. ನಂಗೆ ಕರ್ಕೊಂಡು ಹೋದ್ರೆ ನಮ್ಮ ಮಮ್ಮಿಯವ್ರು ಫೋನ್ ಮಾಡಿದ್ರು ಎಲ್ಲೋಗಿ ಅಂತೇಳಿ. ಇವ್ರು ಕೂಡ ಕರ್ಕೊಂಬಂದಾರ. ಅವ್ರು ಎಲ್ಲಿ ಕರ್ಕೊಂಡು ಹೋಗೋರು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಾನು ಹಂಗೇನು ಆತಂದ್ರೆ SP ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡಿರಿ ಅಂತ ಹೇಳಿದೆ ಸರ್. ನಾನು ಹಂಗೆ ಹೇಳಿದಾಗ ಕಾಲ್ ಕಟ್ ಮಾಡಿದ್ದಾರೆ. ನಾನು ಕಾಲ್ ಕಟ್ ಮಾಡಿ ಮತ್ತು SP ಆಫೀಸ್ ಅಂದಿದ್ದಕ್ಕೆ ಹೊಡೆದ್ಬಿಟ್ಟ ಸರ್. ಏನೋ ಹೇಳಿದೆ ನಿಮ್ಮ ಮಮ್ಮಿಗೆ ಅಂತ ಕೇಳಿದಾರೆ. SP ಆಫೀಸಿಗೆ ಕಂಪ್ಲೇಂಟ್ ಕೊಡೋಕೆ ಹೇಳಿದೆ ಅಂತ ಹೇಳಿದ್ದಾರೆ. ನಾನು ಅದ್ರ ಸಲುವಾಗಿ ಹೊಡೆದು ಬಿಟ್ರಿ ಸರ್ ಅವರು. ಶಕ್ತಿ ಹೋಟೆಲ್ ಮುಂದ್ರಿ ಸರ್. ಶಕ್ತಿ ಹೋಟೆಲ್ ಹೊರಗಡೆ ಕುಂದ್ರು ಕಟ್ಟಿದ್ವು ರೀ. ಅದು ಕಟ್ಟಿ ಮ್ಯಾಗ ಕುಂತಿದ್ರಿ ಮಾತಾಡ್ಕೊಂತ ಬಂದು ಹೊಡೆದು ಬಿಟ್ಟ ಸರ್. ಮತ್ತು ಅಲ್ಲಿಂದ ಹೊಡೆದು RK ನಗರದಾಗ ಅವ್ರದ್ದು ಫ್ರೆಂಡಿಂದ ರೂಮ್ ಐತೆ ಸರ್. ಮನೆ ಐತ್ರಿ ಅಲ್ಲೊಂದು. ಒಬ್ಬನೇ ಇರ್ತಾನೆ ಸರ್ ಅಲ್ಲಿ. ಅವ್ರ ಫ್ರೆಂಡ್ ಅಲ್ಲಿ ಕರ್ಕೊಂಡೋಗಿ ಒಂದು 10 ನಿಮಿಷ ಮಾತಾಡಿದ್ರು ಸರ್. ಹೆಂಗೆ ಬೇಕಂಗೆ ಬೈದಾಡಿದ್ರಿ ರೀ. ಮತ್ತು ಅಲ್ಲೂ ಹೊಡೆದ್ರು ಸರ್. ಹರ್ಷವರ್ಧನ್ ಕಾಳೆ ಅನ್ನೋ ಒಬ್ಬನ ಸರ್. ಅವ್ರ ಫ್ರೆಂಡ್ ಒಂದು 4-5 ಮಂದಿ ಇದ್ದಾರೆ ರೀ. ಹೊಡೆದ ಒಬ್ಬನ ಸರ್. ಭಾಳ ಹೊಡೆದಾನ ಸರ್. ಹಾಂ, ಅವ್ರದ್ದೊಂದು ರೆಡ್ ಕಲರ್ ಥಾರ್ ಇತ್ತು ಸರ್. ಅದ್ರಾಗ ಕರ್ಕೊಂಡು ಹೋದ್ರಿ ನಂಗೆ. ಅದ್ರಾಗ ಕರ್ಕೊಂಡು ಹೋದ್ರು ಹೊಡೆದ್ರಿ. ಹಾಂ, ವಾರದ ಬಡ್ಡಿ ಕಟ್ತಿದ್ದೆ ರೀ. ಗಾಡಿ ತೊಗೊಂಡು ಸಲಕ್ಕೆ ತೊಗೊಂಡಿದ್ದೆ ಸರ್. ಇಲ್ಲ ರೀ, ಇದು ಸ್ಕೂಟಿ. ಹಾಂ ಸರ್, 40,000 ಇಸ್ಕೊಂಡಿದ್ದೆ ಸರ್. 40,000ಕ್ಕೆ 4,000 ಕಟ್ ಮಾಡ್ಕೊಂಡು 36,000 ಕೊಟ್ಟಿದ್ದ ಸರ್ ಅವ. ಈಗ 7-8 ತಿಂಗಳ ಮಟ್ಟ ಬಡ್ಡಿ ಕಟ್ಟೀನಿ ಸರ್. ಇಷ್ಟು ತಿಂಗಳ ಕಟ್ಟೀನಿ ಸರ್. ವಾರ 4,000 ಸರ್. ವಾರ 4,000 ಕಟ್ಟೀನಿ ರೀ. ಅವಾಗ ಮಿಸ್ ಆಗ್ತಿತ್ತು ಸರ್ ಅದು. ಈಗ ವಾರದಾಗ ಈಗ ತಿಂಗಳದಾಗ 4 ಸಲ ಕಟ್ಟಲಿಲ್ಲ ಅಂದ್ರೆ 3 ಸಲ ಕಟ್ತಿದ್ದೆ ರೀ. ಈಗ 4ನೇ ಸಲ ಏನಾರ ಬಡ್ಡಿ ಇತ್ತಂದ್ರೆ 4,000ಕ್ಕೆ 10,000 ಕೊಡ್ತಿದ್ದೆ ಸರ್. ಈಗ ಅದ್ರಂಗೆ ಹಾಕ್ಕೊಂತ ಒಂದು 7-8 ತಿಂಗಳ ಕಟ್ಟೀನಿ ಸರ್ ಬಡ್ಡಿ. ಈಗ ಮತ್ತೆ ಹಿಂಗೆ ಲೇಟ್ ಆಗಿದ್ದಕ್ಕೆ ಹಿಂಗೆ ಕಿರಿಕಿರಿ ಮಾಡತ್ತೆ ಸರ್. ಅದ್ರ ಸಲುವಾಗಿ SP ಆಫೀಸಿಗೆ ಹೋಗಿ ಕಿರಿಕಿರಿ ಮಾಡಿದೆ ಅಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದೆ ಸರ್. ಅದ್ರ ಸಲ ಹೊಡೆದಾರ ಸರ್ ಅವ್ರಿಗೆ. ಹಾಂ, ಕಂಪ್ಲೇಂಟ್ ಮಾಡಿಸಿ ಸರ್. ಟೌನ್ ಸ್ಟೇಷನ್ದಾಗ ಕಂಪ್ಲೇಂಟ್ ಮಾಡೀವಿ ರೀ. ಅವ್ರ ಹೆಸರಲ್ಲಿ ಮಾಡಿಸೀವಿ ರೀ. ಪ್ರೇಮ್ ಕೂಡ ಅಂತೇಳಿ. ಗೊತ್ತಿರಲಿಲ್ಲ ರೀ ಸರ್ ಇದ್ರ ವಿಷಯನ. ಹಿಂದಾಗಡೆ CC ಕ್ಯಾಮ್ರಾದಲ್ಲಿ ಇದು ಪೋರ್ಟ್ರೇಟ್ ಆದ ನಂತರ ಜನರು ಹಿಂದಾಗಡೆ ನಮ್ಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾವು ಫೋನ್ ಹಚ್ಚಿದ ಕೂಡ ಫೋನ್ ಇವರು ರಿಸೀವ್ ಮಾಡಿಲ್ಲ ರೀ. ಹಿಂದಾಗಡೆ ಇವರು ಇಂಥವ್ರು ಅದಾರ ಅಂತಂದು ಗೊತ್ತಾದ ತಕ್ಷಣ ನಾವು ಅಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ವಿ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಒಂದು ಬಿಫೋರ್ 10 ಮಿನಿಟ್ಸಲ್ಲಿ ಒಂದು ಕಾಲ್ ಬಂತು ನಮ್ಮ ಮಳೆಯಾರ್ಗೆ. ಹಿಂಗೆ ಇಲ್ಲಿ ಬರ್ರಿ, ಇಲ್ಲಿ ಏನೈತೆ ಅದು ನೋಡೋಣ ಅಂತಂದು. ಇಲ್ಲಿ ನಮ್ಮ APMC ಒಳಗೆ ನಮ್ಮ ಪಾನ್ ಅಂಗಡಿ ಐತ್ರಿ. ಅಲ್ಲಿ ನಮ್ಮ ಓನ್ ಅಂಗಡಿ ಐತ್ರಿ. ಅಲ್ಲಿ ಬಂದ ತಕ್ಷಣ ನಾವು ಹೊಳ್ಳಿ ಕಂಪ್ಲೇಂಟ್ ಕೊಡ್ಬಿಟ್ಟು ಅಲ್ಲಿ ಬಂದಿರಿ, ಕರ್ಕೊಂಬಂದ್ರಿ ಇವು ನೋಡಿದ್ವಿ. ಗಾಬರಿ ಹೊಡೆದ್ಬಿಟ್ಟು ನಾವು ಈ ವಿಡಿಯೋ ಬಂದಿದ್ದು ನೋಡಿ ಅವ್ರು ಕೇಳಿದ್ವಿ ಅವ್ರು ಬ್ರದರ್ಗೆ. ನಾವು ಅವರು ಏನು ಹೊಡೆದಾರಲ್ರಿ, ಹೊಡೆದವ್ರ ಹೆಸರು ಕಾಣಿಸಿದ್ದು ಹರ್ಷವರ್ಧನ್ ಕಾಳೆ ಅಂತ್ರಿ ಸರ್ ಅವ್ರ ಹೆಸರು. ಅವ್ರ ಬ್ರದರ್ ನಾಗೋನವ್ರು ಅವ್ರು ಬಂದರು. ಹೆಂಗೆ ರೀ ಇದು ಈ ಥರ ಹೊಡೆದಾರ, ಹೆಂಗೆ ಇದು ಅಂತಂದು ತಕ್ಷಣ ಕೇಳಿದ್ಕೊಳ್ಳಿ ಏನು ಹಂಗೆ ಬೇಜಾರು ಹತ್ರಿ ಅಂತಂದರು. ಹಿಂಗಿದ್ದಾರೆ ಅಂದ್ರೆ ಇದ್ರ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ನೋಡ್ರಿ ಅಂತಂದು ನಾವು ಪೊಲೀಸ್ ಸ್ಟೇಷನ್ ಕರ್ಕೊಂಬಂದು ಎಲ್ಲ ಇದಿದ್ದು ಹೇಳಿದ್ರಿ. ಬೆಳಿಗ್ಗೆ ಭಾಳ ತ್ರಾಸಾಗಿತ್ತು ರೀ ಸರ್. ಹಾಂ, ಇದ್ರ ಮೇಲೆ ಅಧಿಕಾರಿಗಳು ಕ್ರಮ ತೊಗೋಬೇಕ್ರಿ ಸರ್. ಈಗ ನಾವು ತಂದೆ ತಾಯಿ ಏನು ಮಾಡ್ತೀವಿ ರೀ, ಮಕ್ಕಳು ದುಡ್ಯಾಕೆ ಹೋಗ್ತಾರೆ ಅಂತಂದು ಕಳಿಸಿರ್ತೀವಿ. ಇವ್ರು ಹೊರಗಡೆ ಈ ಥರ ಎಲ್ಲ ಮಾಡಿದ್ರೆ ಇದಕ್ಕೆ ಹೊಣೆಗಾರು ಯಾರು? ಹಾಂ, ಈ ಸ್ಟೇಷನ್ಗೆ ಹೇಳಿದ ನಂತರ ಅವ್ರ ಇನ್ಫಾರ್ಮೇಷನ್ ಗೊತ್ತಾದ ನಂತರ ಅವ್ರು ಬಿಟ್ಟು ಕಳ್ಸ್ಯಾರ ಸರ್. ಬಂದು ಬಿಟ್ಟು ಹೋಗ್ಯಾರ ಅಂಗಡಿ ಕಡೆಗೆ. ಅವ್ರಿಗೆ ಹೇಳಿದ್ರೆ ಅವರು ರೆಸ್ಪಾನ್ಸಿಬಿಲಿಟಿ ಒಟ್ಟು ಏನೂ ಇಲ್ಲ ರೀ. ಅದಕ್ಕೆ ರೀ ಜೀವಿಗೆ ಹೋಗಿತ್ತಂದ್ರೆ ಹೆಂಗೆ ರೀ ಅಂತ ಕೇಳಿದ್ರೆ ನಿಮ್ಗೆ ಹೇಳಿವಲ್ರಿ ಅಂತಂದು ಹಿಂಗೆ ಹೇಳಿ ಹೋಗ್ಬಿಟ್ರು. ಅವ್ರ ಬ್ರದರ್ ನಾಗರಾಜ್ ಕಾಳೆ ಅಂತಂದು ಅವ್ರ ಬ್ರದರು ಅವ್ರು ಬಂದಿದ್ರು. ಹಾಂ, ಅವ್ರು ಕರ್ಕೊಂಡು ಇಲ್ಲರಿ, ಇಲ್ಲಿಕಂದ್ರೆ ಬಿಡ್ತಿರ್ಲಿಲ್ಲ ರೀ ಸರ್. ಹಿಂದಾಡಿ ಇವನು ನೋಡಿದ ಕೂಡ ನಾವು ಇವಂಗೆ ನೋಡಿದ ತಕ್ಷಣ ಅಲ್ಲಿನ ತ್ರಾಸ ಆಗೈತಿ, ಇಲ್ಲಿ ತ್ರಾಸ ಆಗೈತಿ, ಪಕ್ಕದ ತ್ರಾಸ ಆಗೈತಿ, ಬೆನ್ನ ತ್ರಾಸ ಆಗೈತಿ, ಹೊಟ್ಯಾಗ ನೋವಾಗೈತಿ, ಉಲ್ಟಿ ಆದಂಗೆ ಆಗೈತಿ ಅಂದ ತಕ್ಷಣ ನಾವು ಅಲ್ಲಿ ಕಂಪ್ಲೇಂಟ್ ಮಾಡಿದಂದ್ರೆ ಇಲ್ಲಿ ಸೀದಾ ಹಾಸ್ಪಿಟಲ್ ಕರ್ಕೊಂಡು ಏನು ರೀ ಸರ್. ಈ ಬೆನ್ನಿಗೆ ಹೊಡೆದಾರ್ರಿ ಸರ್. ಇಲ್ಲಿ ಚುರ್ಕೊಂಡಾರ್ರಿ, ಎದೆಯಾಗ ಇದು ಐತ್ರಿ, ಎಲ್ಲ ರಕ್ತ ಹೆಪ್ಪು ಗಟ್ಟಂಗೆ ಆಗೈತೆ ರೀ ಸರ್. ಬೆನ್ನಿಗೆ ಹೆಪ್ಪು ಗಟ್ಟಂಗೆ ಆಗೈತೆ ರೀ. ಹೊಟ್ಟಿನೂ ಅನ್ನತಾನ ರೀ. ಸರಿಯಾಗಿ ನಡ್ಯಾಕೆ ಬರೋವಲ್ರಿ. ತಲೆ ತಿರುಗುತ್ತಾನ ಆತಾನ ರೀ, ಚಕ್ರ ಬರ್ತಾನ ಆತಾನ. ಈ ಟ್ರೀಟ್ಮೆಂಟ್ ಸ್ಟಾರ್ಟ್ ಐತ್ರಿ ಸರ್. ಇನ್ನೂ ಆದ್ರೂ ಡಾಕ್ಟ್ರಿಗೆಲ್ಲ ತೋರಿಸಿ ಬೆಳಗಿಂದ ಟ್ರೀಟ್ಮೆಂಟ್ ಇಲ್ಲಿ ಬಂದಿದ್ದು 4-4ವರೆಗೆ ಬಂದಿರಿ ಸರ್. ಅಲ್ಲಿ ಅವಾಗಲಿಂದ ಇಂಜೆಕ್ಷನ್ನು
ಗಿಡ್ಸನ್ ಸ್ಟಾರ್ಟ್ ಐತ್ರಿ ಸರ್. ನೋಡಿ ಸರ್, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಂಥ ಬಡ್ಡಿ ದಂಧೆಖೋರರನ್ನು ನಾನು ತನಿಖೆ ತೊಗೊಂಡು ಅವರು ಇದು ಮಾಡ್ಬೇಕು ಅನ್ನೋದು ಇಷ್ಟ ಉದ್ದೇಶ ರೀ ಸರ್. ನಮ್ಗೆ ಆಗಿದ್ದ ಬೇರೆಯವ್ರಿಗೆ ಆಗಬಾರ್ದಲ್ಲ ರೀ ಸರ್. ಯಾಕಂದ್ರೆ ನಮ್ಮಂಗೆ ತಂದೆ ತಾಯಿ ಮಕ್ಕಳಿಗೆ ದುಡಿಲಿ ಮಾಡಲಿ ಅಂತಂದು ಕಳಿಸಿರ್ತಾರೆ. ಈ ಥರ ಹೊರಗಡೆ ಆತಂದ್ರೆ ನಮ್ಗೆ ಮನಸ್ಸು ಹ್ಯಾಂಗೆ ಇದಾಗುತ್ತೆ, ಹೊಟ್ಟೆ ನಮ್ದು ಏನಾಗುತ್ತೆ ಹೇಳ್ರಿ ಸರ್. ಶಿಕ್ಷೆ ಆಗ್ಬೇಕು ರೀ ಸರ್ ಅಂಥವ್ರಿಗೆ. ಇಂಥ ಬಡ್ಡಿಖೋರ ದಂಧೆ ಮಾಡೋರಿಗೆ ಶಿಕ್ಷೆ ಆಗಬೇಕು. ನಮ್ಮ ಹೆಸರು ಗಣಪತ್ ಶಂಕರ್ ಕೋಡಿ ಅಂತಂದ್ರಿ ಸರ್. ನಾವು APMC ಯಾರ್ಡಲ್ಲಿ